ಸರ್ವೇಭ್ಯೋ ನಮಃ. ಯಾರ್ಯಾರು ಗೃಹಿಣಿಯರು ಉಜ್ವಲ ಯೋಜನೆಯ ಅಡಿಯಲ್ಲಿ ಗ್ಯಾಸನ್ನು ತೆಗೆದುಕೊಂಡಿದ್ದೀರೋ, ಪ್ರತಿ ವರ್ಷವೂ ಸಹಿತ KYCಯನ್ನು ಮಾಡಲೇಬೇಕು. ಇಲ್ಲವಾದಲ್ಲಿ ನಿಮ್ಮ ಖಾತೆಗಳಿಗೆ ಹಣವು ಸಬ್ಸಿಡಿಯ ಹಣವು ಬರುವುದಿಲ್ಲ. ಗ್ಯಾಸ್ ಪಾಸ್ಬುಕ್ಕು, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ನಿಮ್ಮ ಕುಟುಂಬದವರ ಸಂಪೂರ್ಣ ವಿವರ ನಿಮ್ಮ ಡಿಸ್ಟ್ರಿಬ್ಯೂಟರ್ಗಳ ಹತ್ರ ಹೋಗಿ ಕೊಡಬೇಕಾಗ್ತದೆ. ಹಾಗೆ ದೂರವಾಣಿ ಸಂಖ್ಯೆಯನ್ನು ನೀಡಬೇಕಾಗ್ತದೆ. ಇದು ಕಡ್ಡಾಯವಾಗಿದ್ದು ಪ್ರತಿಯೊಬ್ಬ ಗೃಹಿಣಿಯರು ಮಾಡಲೇಬೇಕಾಗಿರುವಂಥದ್ದು. ವಯಸ್ಸಾದಲ್ಲೂ ಸಹಿತ ಅವರೇ ಹೋಗಬೇಕಾಗ್ತದೆ, ಫಾರ್ಮ್ಗಳನ್ನು ತುಂಬಬೇಕಾಗ್ತದೆ. ಇದನ್ನು ಕಡ್ಡಾಯವಾಗಿ ಮಾಡುವಂಥದ್ದು. ಇಲ್ಲದಿದ್ದರೆ ನಿಮಗೆ ಸಬ್ಸಿಡಿ ಬರುವುದಿಲ್ಲ. ನಾನು ಹಾಗೂ ಮತ್ತು ನಮ್ಮ ತಾಯಿಯವರು ಸುಮಾರು ಟೈಮ್ ಆಗಿದ್ದು, ನಾನಂತೂ ಬಸ್ಸನ್ನು ಹತ್ತದೆ ಬಸ್ ಸ್ಟ್ಯಾಂಡಿಗೆ ಹೋಗದೆ 1.5 ವರ್ಷದ ಮೇಲೆ ಆಗೋಗಿತ್ತು. ಹಾಗೆ ಹೊನ್ನಾವರ ಎಲ್ಲ ಕಾಲಿನಲ್ಲಿ ಸುತ್ತಾಡದೆ ತುಂಬ ಸಮಯವೂ ಆಗೋಗಿತ್ತು. KG-ಗಟ್ಟಲೆ ಒಂದು 7 KG-ಗಟ್ಟಲೆ ಹಾಲನ್ನು ತೆಗೆದುಕೊಂಡು ಹಾಗೆ ಎಲ್ಲ ಕಡೆ ಒಳ ರಸ್ತೆಗಳಲ್ಲಿ ಹೊನ್ನಾವರವನ್ನು ಸುತ್ತೊಡೆದು ಶನಿದೇವರಿಗೆ ನಮಸ್ಕರಿಸಿ ಹೊನ್ನಾವರವನ್ನು ಬಸ್ಸಿನಲ್ಲಿ ತಿರುಗಿ ಬಂದಿದ್ದೇವೆ.